ಸಹೋದರ ಸಾವನ್ನು ನೆನಪಿಸುತ್ತಾ ಈ ಸೌಬಲ ರಾಜ ಶಕುನಿಯಾದ ದುರ್ಯೋಧನ, ನಿನ್ನೊಬ್ಬನನ್ನು ಬಿಟ್ಟು ನಿನ್ನೆಲ್ಲ ಸಹೋದರರು ಹತರಾದರು. ಎಲ್ಲವೂ ನನ್ನಲ್ಲಿ ಉಕ್ಕುತ್ತಿರುವ ಆಕ್ರೋಶವಿದ್ದರು. ರೆಟ್ಟೆಯಲ್ಲಿ ಶಕ್ತಿ ಇಲ್ಲ. ಆದರೂ ನೊಂದು ಬೆಂದು ಬೆಂಡಾದ ಈ ದೇಹವನ್ನಿಟ್ಟುಕೊಂಡು ರಚಿಸಿದೆ ಕುರುಕ್ಷೇತ್ರ ಯುದ್ಧವನ್ನು. ಇಡೀ ಕೌರವ ಕುಲವನ್ನು ಸರ್ವನಾಶ ಮಾಡಿದೆ ನನ್ನ ದಾಳಗಳ ಸಹಾಯದಿಂದ. ದುಷ್ಟಕೂಟದ ದೊರೆಯಾದ ದುರ್ಯೋಧನ, ನೀನೊಂದು ಬಂದು ಏನು ಕೇಳಿದೆ? ಮಾವ, ಬದುಕಿ ಉಳಿಯಲು ನಾನೇನು ಮಾಡಬೇಕು ಎಂದು ಕೇಳಿದೆಯಲ್ಲ. ಇದುವೇ ವಿಧಿಯ ಮೇಲಾಟ. ಎಲ್ಲವೋ ಕುರುಡ. ಮಕ್ಕಳನ್ನು ಹೆತ್ತರೆ ಸಾಲದು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ದುಷ್ಟ ಮಕ್ಕಳನ್ನು ಹೆತ್ತವರ ಸ್ಥಿತಿ ಏನಾಗುತ್ತೆ ಎಂಬುದು ಚರಿತ್ರೆಯಲ್ಲಿ ನೀನು ಉಳಿದು ಬಿಟ್ಟಿಯಲ್ಲೋ. ಮಕ್ಕಳು ಮಾಡಿದ್ದೇ ಆಟ, ಆಡಿದ್ದೇ ಆಟವೆಂದು ಬಿಟ್ಟು ಬಿಟ್ಟೆಯಲ್ಲ. ಅದರ ಪರಿಣಾಮ ನೋಡು. ನಾಳೆ ದಿನ ನಿನ್ನ ಮಗ ಸತ್ತಾಗ ನಿನಗೆ ಹೇಗಾಗುತ್ತೆ ಎಂಬುದನ್ನು ನಾನು ಕಣ್ಣಾರೆ ನೋಡಬೇಕು. ಅದಕ್ಕಾದರೂ ನಾನು ಬದುಕಿರಬೇಕು. ಬೇಗ ಈ ರಣರಂಗದಿಂದ ನಾ ಪಲಾಯನ ಮಾಡಬೇಕು. ಸಾಧ್ಯವಾ? ಎಂಥ ತಪ್ಪು ಮಾಡಿಬಿಟ್ಟು. ಆ ಧೃತರಾಷ್ಟ್ರ ಮಗನನ್ನ ಸಾವು ನೋಡಿ ಅವನು ಹೇಗೆ ಆಗುತ್ತಾನೆಂಬುದನ್ನು ಈ ಕಣ್ಣಾರೆ ನೋಡಬೇಕೆಂಬ ಆಸೆ ಇಟ್ಟಿದ್ದನಲ್ಲೋ. ಅಯ್ಯೋ, ಅದಕ್ಕೆ ಕೊಳ್ಳಿ ಇಟ್ಟು ಬಿಟ್ಟೆಯಲ್ಲೋ.